ದುರ್ಯೋಧನ ಭೀಮನ ತಲೆಯ ಮೇಲೆ ಗದೆಯಿಂದ ಹೊಡಿತಾನೆ, ಅವಕಾಶ ಬಳಸಿಕೊಂಡು, ಯಾವುದೋ ಒಂದು ಸಣ್ಣ ಅವಕಾಶ ಬಳಸಿಕೊಂಡು. ಆದರೆ ಭೀಮ ಒಂದು ಸ್ವಲ್ಪವೂ ಅಲಗಾಡೋದಿಲ್ಲ. ಮತ್ತೊಂದು ಸಲ ಅರ್ಜುನ ಕೇಳ್ತಾನೆ, ಇಬ್ಬರಲ್ಲಿ ಯಾರು ಗೆಲ್ಲಬಹುದು ಹೇಳು. ಮತ್ತೊಮ್ಮೆ ಹೇಳ್ತೀನಿ ಕೇಳ್ಕೊ ಅರ್ಜುನ, ಧರ್ಮರಾಜ ಮಾಡಿದ ತಪ್ಪಿನಿಂದಾಗಿ ನಮಗೆ ಮತ್ತೊಮ್ಮೆ ಆತಂಕ ಎದುರಾಗಿದೆ. ಯುಧಿಷ್ಠಿರನ ಅವಿವೇಕ ಅಂತ ಕರಿಬೇಕು ಇದನ್ನು. ಯಾಕೆಂದರೆ ಸಿಕ್ಕ ಜಯವನ್ನು ಸೋಲಿನತ್ತ ಕೊಂಡೊಯ್ದ ಅವನು. 13 ವರ್ಷದಿಂದ ಕಾದಿದ್ದಾನೆ ಅವನು ಇದಕ್ಕಾಗಿ, ಈ ಸನ್ನಿವೇಶಕ್ಕಾಗಿ ಕಾದಿದ್ದಾನೆ. ಚರತ್ಯೂರ್ಧ್ವಂಚ ತಿರ್ಯಚ್ಚ ಭೀಮಸೇನ ಜಿಗಾಂಸಯ, ಅವನ ಮೇಲೆ ಹಾರೋದನ್ನು ನೋಡು, ಇದ್ದಕ್ಕಿದ್ದಂತೆ ಹಿಂದೆ ಸರಿಯೋದನ್ನು ನೋಡು, ಮುಂದೆ ನುಗ್ಗೋದನ್ನು ನೋಡು. ಅವನ ಗಮನ ಒಂದೇ ಅಂಶದ ಮೇಲಿದೆ, ಭೀಮನನ್ನು ಕೊಲ್ಲಬೇಕು ಅಂತ. ಅವನು ಅದನ್ನು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಅಂತ. ಭೀಮ ಹೀಗೆ ಯುದ್ಧ ಧರ್ಮದಂತೆಯೇ ಮುಂದುವರೆದ್ರೆ ದುರ್ಯೋಧನನ ಗೆಲ್ಲೋದಕ್ಕಾಗೋದಿಲ್ಲ. ಇಲ್ಲಿ ಯುದ್ಧ ಧರ್ಮವನ್ನು ಮುರಿಯಲೇಬೇಕು ಅಂತ ಹೇಳ್ತಾನೆ ಕೃಷ್ಣ. ಉತ್ತಮ ಭಾಷಣಕಾರನಾಗಬೇಕೆ, ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ, ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಎಸ್, ಗದಾ ಯುದ್ಧ ಶುರುವಾಗಿದೆ. ಅಂದರೆ ಇದಕ್ಕಿಂತ ಮುಂಚೆ ಒಂದಷ್ಟು ದೃಷ್ಟಿಯುದ್ಧ, ವಾಗ್ಯುದ್ಧ ಅದೆಲ್ಲ ನಡೆದು ಈಗ ಗದೆ ನೆತ್ಕೊಂಡ್ರೆ ಸರ್? ಈಗ ಹೌದು, ಗದೆ ನೆತ್ಕೊಂಡು ಇಬ್ಬರು ನಿಂತರು. ಅಭವಚ್ಚತಯೋರ್ಯುದ್ಧಂ ತುಮಲಂ ರೋಮಹರ್ಷಣಂ. ಗದಾ ಯುದ್ಧ ಆರಂಭ ಆಗೇ ಬಿಡ್ತು. ರೋಮಾಂಚಕವಾಗಿತ್ತದು ಅಂತ ಸಂಜಯ ಹೇಳ್ತಾನೆ ನೋಡುವವರಿಗೆ ಅಂತ. ಇಬ್ಬರು ಒಬ್ಬರನ್ನೊಬ್ಬರನ್ನ ಗೆಲ್ಲಬೇಕು, ಒಬ್ಬರನ್ನೊಬ್ಬರನ್ನ ಕೊಲ್ಲಬೇಕು ಅಂತಲೇ ಯುದ್ಧ ಮಾಡ್ತಾಯಿದ್ರು. ಈಗ 18 ದಿನದ ಯುದ್ಧದಲ್ಲಿ ನಾವು ನೋಡಿದ್ವಿ, ಎಲ್ಲ ಯುದ್ಧದಲ್ಲೂ ಎದುರಿನಿದ್ದವನನ್ನು ಕೊಲ್ಲಬೇಕು ಅಂದ್ಕೊಂಡೇ ಯುದ್ಧ ನಡೀತಾ ಇರಲಿಲ್ಲ. ಇಲ್ಲಿ ಮಾತ್ರ ಹಾಗಲ್ಲ, ಇಬ್ಬರನ್ನು ಕೊಲ್ಲಬೇಕು ಅನ್ನುವ ನಿರ್ಣಯದಲ್ಲೇ ಇಬ್ಬರು ಹೊರಟಿದ್ರು. ಯುದ್ಧ ಆರಂಭ ಆಗ್ತಾ ಇದ್ದಂತೆ ರುಧಿರೋಕ್ಷಿತ ಸರ್ವಾಂಗವು, ಇಬ್ಬರ ಮೈಯೂ ರಕ್ತ ಸಿಕ್ತಾ ಆಗಿ ರಕ್ತ ಹರಿಯತೊಡಗಿತು. ಅಂದರೆ ಒಬ್ಬರೊಬ್ಬರು ಪೆಟ್ಟು ಹೊಡಿತಾ ಇದ್ದರು, ತಪ್ಪಿಸ್ಕೊಳ್ತಾ ಇದ್ದರು, ಆದರೂ ಬೀಳ್ತಾ ಇತ್ತು. ಹಾಗೆ ಯುದ್ಧ ನಡೀತಾ ಇಬ್ಬರಿಗೂ ಆಯಾಸ ಆಯಿತಂತೆ. ಉಭಾವಪಿ ಪರಿಶ್ರಾಂತವು ಯುದ್ಧಮಾನ ವರಿಂದಮವು. ಇಬ್ಬರಿಗೂ ಆಯಾಸ ಆಯಿತು. ಇಬ್ಬರಿಗೂ ಆಯಾಸ ಆದರೆ ಇಬ್ಬರು ಸುಧಾರಿಸ್ಕೊಂಡ್ರಂತೆ ಸಮಯ ತಗೊಂಡು. ಅಂದರೆ ಬ್ರೇಕ್ ತಗೋತೀವಲ್ಲ ಹಾಗೆ. ತೌ ಮುಹೂರ್ತಂ ಸಮಾಶ್ವಸ್ಯ ಪುನರೇವ ಪರಂತಬೌ ಅಭ್ಯಹಾರಯತಾಂ ತತ್ರ ಸಂಪ್ರಗೃಹ್ಯ ಗದೇಶುಬೆ. ಗದೆಯನ್ನು ಇಳಿಸಿಟ್ಟು ಇಬ್ಬರು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ಆರಂಭ ಮಾಡಿದ್ರಂತೆ. ಅಂದರೆ ಈ ಯುದ್ಧಗಳೆಲ್ಲ ಅದು ಎಷ್ಟು ಒಂದು ಕ್ರಮ ಇತ್ತು ಅವರಲ್ಲಿ ಅಂತ ಕಾಣಿಸುತ್ತೆ. ಅವರಿಬ್ಬರು ಯುದ್ಧ ಮಾಡ್ತಾ ಇರೋದನ್ನು ನೋಡಿದ್ರೆ, ಮೇಲೆ ಕುಳಿತು ನೋಡ್ತಾ ಇದ್ದ ದೇವತೆಗಳಿಂದ ಆರಂಭ ಮಾಡಿ ಇಲ್ಲಿ ಕುಳಿತು ನೋಡ್ತಾ ಇದ್ದ ಎಲ್ಲರಿಗೂ ಕೂಡ ಯಾರು ಗೆಲ್ತಾರೆ ಅಂತ ನಿರ್ಣಯಕ್ಕೆ ಬರದೇ ಇರೋ ಥರ ಇತ್ತಂತೆ ಪರಿಸ್ಥಿತಿ. ಭೀಮ ಗೆಲ್ತಾನ, ದುರ್ಯೋಧನ ಗೆಲ್ತಾನ ಅಂತ ನಿರ್ಣಯಿಸೋಕ್ಕಾಗದೇ ಇರೋ ಥರ ಸಮಬಲದ ಹೋರಾಟ ನಡೆದಿತ್ತು ಅಂತ. ಇಬ್ಬರು ಗದಾ ಯುದ್ಧದ ಎಲ್ಲ ಇದನ್ನು ಪ್ರದರ್ಶಿಸ್ತಾ ಇದ್ರು, ಪಟ್ಟುಗಳನ್ನು ಪ್ರದರ್ಶಿಸ್ತಾ ಇದ್ರು. ಗದೆಯನ್ನು ಬೀಸಿದಾಗ ಹೇಗೆ ತಪ್ಪಿಸ್ಕೊಳ್ಬೇಕು, ಯಾವಾಗ ಹತ್ತಿರ ಬರಬೇಕು, ಯಾವಾಗ ದೂರ ಹೋಗಬೇಕು ಅನ್ನೋದೆಲ್ಲ ಇರುತ್ತಲ್ಲ. 2 ಹೆಜ್ಜೆ ಹಿಂದಿಟ್ಟು ಹೊಡೆಯೋದು, ಮುಂದೆ ಹೋಗೋದು, ಮಂಡಲಾಕಾರವಾಗಿ ಸುತ್ತುತ್ತಾ ತಪ್ಪಿಸ್ಕೊಳ್ಳೋದು, ಹೊಡೆಯೋದು, ಇವೆಲ್ಲ ತರಹದ ಪಟ್ಟುಗಳನ್ನು, ಕ್ರಮಗಳನ್ನು ಅವರು ಅನುಸರಿಸ್ತಾಯಿದ್ರು ಇಬ್ಬರು. ಗೋಮೂತ್ರಿಕ ಅಂತೆಲ್ಲ ಒಂದು ಕ್ರಮಗಳನ್ನು ಹೇಳ್ತಾರೆ ಅವರು ಹೋಗುವಾಗ. ಗತಪ್ರತ್ಯಾಗತ ಅಂತಲ್ಲ, ಅಂದರೆ ಮುಂದೆ ಹೋಗಿ ಹೊಡೆಯೋದು, ಹಿಂದೆ ಹೋಗೋದು, ಈ ಥರದ್ದೆಲ್ಲ ಏನಿದೆಯೋ ಈ ತರಹದಲ್ಲಿ ಯುದ್ಧ ಬಹಳ ಹೊತ್ತು ಸಾಗಿತ್ತು. ತಪ್ಪಿಸಿಕೊಳ್ತಾ ಇದ್ರು. ಅಂಚಯಿಂತವು ಪುನಶ್ಚೈವ ಚೇರತು ಕುರು ಸತ್ತಮವು ಅಂತಂದರೆ ಪೆಟ್ಟು ತನಗೆ ಬೀಳದೇ ಇರುವಂತೆ ತಪ್ಪಿಸಿಕೊಳ್ಳೋದಿದೆಯಲ್ಲ, ಅದನ್ನು ಮೋಸಗೊಳಿಸ್ತಾ ಇದ್ದರು. ಅಂದರೆ ಸಿಕ್ಕಿಬಿಟ್ರೇನೋ ಅಂತ ಅನ್ನಿಸುವಂತೆ ಆಗ್ತಾಯಿತ್ತು ಅವನಿಗೆ, ಎದುರಾಳಿಗೆ. ಆದರೆ ಅದನ್ನು ಆ ಹೆಜ್ಜೆಯೇ ತಪ್ಪಿಸಿಕೊಳ್ಳೋಕೆ ಬೇಕಾದಂತೆ ಇಡ್ತಾಯಿದ್ರು. ಈ ಥರ ಬಹಳ ಕೌಶಲದ ಯುದ್ಧ ಅದಾಗಿತ್ತು. ಒಂದು ಹಂತದಲ್ಲಿ ಇವನು ದುರ್ಯೋಧನ ಎತ್ತಿ ಜೋರಾಗಿ ಹೊಡಿತಾನೆ, ಭೀಮನಿಗೆ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಅವನ ಪಕ್ಕೆಯ ಜಾಗಕ್ಕೆ ಸರಿಯಾಗಿ ಪೆಟ್ಟು ಬೀಳುತ್ತೆ. ಹೀಗೆ ಮತ್ತೆ ಮುಂದುವರಿತಾ ಇತ್ತು. ಮತ್ತೊಂದು ಹಂತದಲ್ಲಿ ದುರ್ಯೋಧನ ಭೀಮನ ತಲೆಯ ಮೇಲೆ ಗದೆಯಿಂದ ಹೊಡಿತಾನೆ ಒಂದು ಸಮಯವನ್ನು. ಅಂದರೆ ಇದನ್ನು ಅವಕಾಶ ಬಳಸಿಕೊಂಡು, ಯಾವುದೋ ಒಂದು ಸಣ್ಣ ಅವಕಾಶ ಬಳಸ್ಕೊಂಡು. ಆದರೆ ಭೀಮ ಒಂದು ಸ್ವಲ್ಪವೂ ಅಲಗಾಡೋದಿಲ್ಲ.
ಆ ಪೆಟ್ಟಿಗೆ ಗದೆಯಿಂದ ಹಾಗೆ ತಲೆಯ ಮೇಲೆ ಹೊಡೆದರೆ ಕೂಡ ಆಶ್ಚರ್ಯಂ ಚಾಪಿ ತದ್ರಾಜನ್ ಸರ್ವಸೈನ್ಯಾನ್ಯ ಪೂಜಯನ್ ಯದ್ ಗದಾಭಿಹತೋ ಭೀಮೋ ನಾಕಂಪದ ಪದಾತ್ಪದಂ, ಒಂದು ಹೆಜ್ಜೆ ಕೂಡ ಆಚೆ ಈಚೆ ಅಲುಗಾಡಿಸ್ಲಿಲ್ಲ ಅವನು ಅಂತ. ಇನ್ನೊಂದು ಹಾಗೆಯೇ ಮುಂದುವರಿತಾ ಹೋದಾಗ ಅವನ ಎದೆಗೆ, ಭೀಮನ ಎದೆಗೆ ಒಂದು ಬಾರಿ ಹೊಡಿತಾನೆ ಅವನು ದುರ್ಯೋಧನ. ಆ ಪೆಟ್ಟಿಗೆ ಮಾತ್ರ ಭೀಮ ಒಂದು ಸಲ ಸ್ತಬ್ಧನಾಗಿ ಬಿಡ್ತಾನೆ. ಅವನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗದೇ ಇರೋ ಥರ ಆಗಿಬಿಡತ್ತೆ. ನಾಭ್ಯಮನ್ಯತ ಕರ್ತವ್ಯಂ ಪುತ್ರೇಣಾಭ್ಯಹತಸ್ತವ, ಅಂದರೆ ಈಗೇನು ಮಾಡಬೇಕು ಅಂತ ಗೊತ್ತಾಗದೇ ಇರೋ ಥರ ಒಂಥರ ಖಾಲಿ ಆಗಿಬಿಡುತ್ತಲ್ಲ, ಆ ಥರ ಆಗಿಬಿಡತ್ತೆ ಅವನಿಗೆ. ಪಾಂಡವರಿಗೆ ಏನಾಯಿತು ಅಂತ ಪಾಂಡವರಿಗೆ ಪಾಂಚಾಲರಿಗೆ ಗಾಬರಿ ಆಗತ್ತೆ. ಆದರೆ ಕ್ಷಣ ಅಷ್ಟೇ, ಮತ್ತೆ ಎಚ್ಚರ ಆಗಿ 2-3 ಸಲ ಅವನಿಗೆ ಪೆಟ್ಟು ಬಿದ್ದಿರತ್ತಲ್ಲ. ಈ ಸಲ ಅಂತೂ ಸಾಧಿಸಿ ದುರ್ಯೋಧನನ ಪಾರ್ಶ್ವಭಾಗಕ್ಕೆ ಹೊಡಿತಾನೆ, ಪಕ್ಕೆಯ ಭಾಗಕ್ಕೆ ಹೊಡಿತಾನೆ. ಅವನು ಕುಸಿದು ಬಿಡ್ತಾನೆ ಕೆಳಗೆ. ಸವಿಹ್ವಲ ಪ್ರಹಾರೇಣ ಜಾನುಭ್ಯ ಮಗಮನ್ಮಹೀಮ್ ಅಂತ ಮಂಡಿ ಊರಿ ಕೆಳಗೆ ಕುಸಿದು ಬಿಡ್ತಾನೆ ದುರ್ಯೋಧನ. ಅದಾದ ಕೂಡಲೇ ಇವರು ಒಂದು ಸಲ ವಿಜಯಘೋಷ ಮಾಡ್ತಾರೆ. ವಿಜಯಘೋಷ ಕೇಳಿದ ಕೂಡಲೇ ಮತ್ತವನು ದುರ್ಯೋಧನ ಎದ್ದು ನಿಲ್ತಾನೆ. ಮತ್ತೊಂದು ಬಾರಿ ದುರ್ಯೋಧನ ಭೀಮನ ತಲೆಯ ಮೇಲೆ ಹೊಡಿತಾನೆ. ಹಾಗೆ ಮುಂದುವರೆದಾಗ ಭೀಮನ ಪೆಟ್ಟು ಅವನಿಗೆ ಜೋರಾಗಿ ಬಿದ್ದು ಮತ್ತೊಮ್ಮೆ ದುರ್ಯೋಧನ ಕೆಳಗೆ ಕುಸಿತಾನೆ. ಹೀಗೆ ಅಂದರೆ ಒಬ್ಬರನ್ನೊಬ್ಬರು ಸಾಯಿಸಿಯೇ ಬಿಟ್ರೇನೋ ಅನ್ನೋ ತರಹದ ಘಟನೆಗಳು ಬಹಳ ಸಲ ನಡೀತಾ ಹೋಗುತ್ತೆ. ಇಲ್ಲಿ ಕೂಡ ಇವರಲ್ಲಿ ಒಂದು ಸಲ ಸಂತೋಷ, ಒಂದು ಸಲ ಏನಾಯಿತೋ ಅನ್ನೋ ಭಯ ಎಲ್ಲವೂ ಕಾಣಿಸ್ತಾ ಇರುತ್ತೆ. ಹೀಗೆ ಯುದ್ಧ ನಡೀತಲೇ ಇರುತ್ತೆ. ಆಗ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಅನಯೋರ್ ವೀರಯೋರ್ ಯುದ್ಧೆ ಕೋಜ್ಯಾಯಾನ್ ಭವತೋ ಮತಃ ಕಸ್ಯವಾ ಕೋ ಗುಣೋ ಭೂಯ ನೇತದ್ವದ ಜನಾರ್ದನ ಅಂತ. ಇಷ್ಟೊತ್ತಾದ್ರೂ ಒಂದು ತರಹದಲ್ಲಿ ಸರಿಸಮವಾದ ಯುದ್ಧವೇ ನಡೀತಾ ಇದೆಯಲ್ಲ. ಮತ್ತೊಂದು ಸಲ ಅರ್ಜುನ ಕೇಳ್ತಾನೆ, ಇಬ್ಬರಲ್ಲಿ ಯಾರು ಗೆಲ್ಲಬಹುದು ಹೇಳು ಅಂತ. ಕೃಷ್ಣ ಇದನ್ನು 2-3 ಸಲ ಹಿಂದೆ ಹೇಳಿದ್ದಾನೆ. ಅವಾಗಲೇ ಪಕ್ಕದಲ್ಲೇ ಅರ್ಜುನನೂ ಇದ್ದಾನೆ. ಆದರೆ ಅದು ಹೆಂಗಿರುತ್ತೆ ಅಂದರೆ ಆ ಹಂತ ಬಂದಾಗ ಒಂದು ಸಲ ಮತ್ತೆ ಆ ಪ್ರಶ್ನೆ ಕೇಳ್ಕೊಳ್ಳೋ ಥರ ಆಗುತ್ತಲ್ಲ. ಅಂದರೆ ತಲೆ ಒಳಗಡೆ ಏನಾಗುತ್ತೇನೋ ಅಂತಿದ್ದಾಗ ಆ ಪಕ್ಕದಲ್ಲಿಂದ ಒಂದು ಬರಲಿ ಅಂತ, ಇಲ್ಲ ಭೀಮಗಟ್ಟಿ ಅಂತ ಬರಲಿ ಅನ್ನೋ ಥರ ಬರುತ್ತಲ್ಲ, ಹಾಗೇನಾಗ್ಬೋದು ಅಂತ ಮತ್ತೊಂದು ಸಲ ಕೇಳ್ತಾನೆ ಅವನು. ಅದಕ್ಕೆ ಕೃಷ್ಣ ವಿವರಿಸ್ತಾನೆ, ಉಪದೇಶ ಅನಯೋಸ್ತುಲ್ಯ, ಇಬ್ಬರ ಕಲಿಕೆ ಸಮಾನವಾಗಿದೆ. ಇಬ್ಬರಿಗೂ ಕಲಿಸಿರೋದಿದೆಯಲ್ಲ, ಸಮಾನವಾದ ಕಲಿಕೆ. ಒಬ್ಬನಿಗೆ ಜಾಸ್ತಿ ಕಲಿಸಿರೋದು, ಒಬ್ಬನಿಗೆ ಕಡಿಮೆ ಕಲಿಸಿರೋದು ಅಂತಿಲ್ಲ. ಭೀಮಸ್ತು ಬಲವತ್ತರ, ಭೀಮನ ದೈಹಿಕ ಬಲ ಹೆಚ್ಚು. ಕೃತಯತ್ನ ತರಸ್ತ್ವೇಷ ಧಾರ್ತರಾಷ್ಟ್ರೋ ವೃಕೋದರಾತ್, ಆದರೆ ಪ್ರಯತ್ನ ದುರ್ಯೋಧನನದ್ದು ಹೆಚ್ಚಿದೆ ಯುದ್ಧ ನಡೀತಾ ಇರುವಾಗ. ಅಂದರೆ ಈಗಲೂ ಕೂಡ ಅವನೊಂದು ಮಾತು ಹೇಳಿದ್ದ ಭೀಮನಿಗೆ, ಹೆಚ್ಚು ಪ್ರಯತ್ನ ಬೇಕಾಗತ್ತೆ ಅಂತ. ಆದರೆ ಈಗ ಇಬ್ಬರೂ ಸಮಾನರೇ. ಅಂದರೆ ಗದಾಯುದ್ಧದ ಕುಶಲತೆ ಇಬ್ಬರಿಗೂ ಸಮಾನವಾಗೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ದೈಹಿಕವಾದ ಬಲ ಭೀಮನಲ್ಲಿ ಜಾಸ್ತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಕೊಲ್ಲುವ ಪ್ರಯತ್ನ, ಸಂಹರಿಸುವ ಪ್ರಯತ್ನ ದುರ್ಯೋಧನನಲ್ಲೇ ಹೆಚ್ಚು ಕಾಣ್ತಾ ಇದೆಯೇ ಹೊರತು ಭೀಮನಲ್ಲಿ ಅಲ್ಲ. ಇಷ್ಟು ಹೇಳಿದವನು ಹೇಳ್ತಾನೆ, ಭೀಮಸೇನಸ್ತು ಧರ್ಮೇಣ ಯುದ್ಧ್ಯಮಾನೋ ನಜೇಷ್ಯತಿ ಅನ್ಯಾಯೇನ ತು ಯುದ್ಧನ್ವೈ ಹನ್ಯಾದೇಶ ಸುಯೋಧನಂ. ಭೀಮ ಹೀಗೆ ಯುದ್ಧ ಧರ್ಮದಂತೆಯೇ ಮುಂದುವರೆದ್ರೆ ದುರ್ಯೋಧನನ ಗೆಲ್ಲೋದಕ್ಕಾಗೋದಿಲ್ಲ. ಇಲ್ಲಿ ಯುದ್ಧ ಧರ್ಮವನ್ನು ಮುರಿಯಲೇಬೇಕು ಅಂತ ಹೇಳ್ತಾನೆ ಕೃಷ್ಣ ಅರ್ಜುನನಿಗೆ. ಮತ್ತೊಂದು ಸಲ ಹೇಳ್ತಾನೆ, ಗಟ್ಟಿ ಮಾಡ್ತಾನೆ ಇವರೆಲ್ಲರಿಗೂ. ಅದರಲ್ಲಿ ಅರ್ಜುನನಿಗೆ ಹೆಚ್ಚು ಸಮಸ್ಯೆ ಅಲ್ಲ. ಹಿಂದೆ ಒಂದು ಸಲ ಬಂದಿತ್ತು, ಅಶ್ವತ್ಥಾಮ ಹತಃ ಕುಂಜರಹ ಅಂತ ದ್ರೋಣರಿಗೆ ಹೇಳುವಾಗ ಅರ್ಜುನ ಹೇಳಿದರೆ ಬೇಗ ನಂಬ್ತಾರೆ ಅವರು ಅಂತ ಅವನ ಮೇಲೆ ಭರವಸೆ. ಆದರೆ ಅಲ್ಲಿ ಹೇಳಿದರು, ಅಲ್ಲಿ ವ್ಯಾಸರೇ ಹೇಳಿದ ಮಾತೇನೆಂದರೆ, ಭೀಮ ಇಂಥ ತಂತ್ರಗಳಿಗೆ ಬಹಳ ಮುಕ್ತವಾಗಿದ್ದಾನೆ. ಭೀಮ, ನಕುಲ, ಸಹದೇವರು ಮುಕ್ತವಾಗಿದ್ದಾರೆ. ಯುಧಿಷ್ಠಿರ ಬಹಳ ಕಷ್ಟಪಟ್ಟು ಒಪ್ಪಿಸಬೇಕು, ಅರ್ಜುನನನ್ನು ಮಾತ್ರ ಇಂಥ ಯಾವುದಕ್ಕೂ ಒಪ್ಪಿಸೋದಕ್ಕಾಗೋದಿಲ್ಲ ಅಂತ. ಹಾಗಾಗಿ ಅವನು ಅರ್ಜುನನಿಗೆ ಮತ್ತೊಂದು ಸಲ ಹೇಳ್ತಾನೆ ಕೃಷ್ಣ, ಮಾಯೆಯ ನಿರ್ಜಿತ ದೇವೈಹಿ ಅಸುರ ಇತಿ ನ ಶ್ರುತಂ. ಮತ್ತೊಂದು ಸಲ ನೆನಪಿಸ್ತಾನೆ, ದೇವತೆಗಳು ಅಸುರರನ್ನೆಲ್ಲ ತಂತ್ರಗಾರಿಕೆಯಿಂದಲೇ ಕೊಂದಿದ್ದಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ. ವಿರೋಚನಶ್ಚ ಶಕ್ರೇಣ ಮಾಯಾ ನಿರ್ಜಿತ ಸಖೆ, ಗೆಳೆಯ ಅಂತ ಸಂಬೋಧನೆ ಮಾಡಿ ಹೇಳ್ತಾನೆ, ಸಖ ಅಂತ ಗೆಳೆಯ. ಬಲಿಯನ್ನು ತಂತ್ರದಲ್ಲಿಯೇ ಗೆದ್ದಿದ್ದಲ್ವಾ ಇಂದ್ರ? ವೃತ್ರಾಸುರನನ್ನು ಕೊಂದಿದ್ದು ಕೂಡ ಇಂದ್ರ ಹಾಗೆಯೇ ಅಲ್ವಾ? ಅಂದರೆ ಇಂದ್ರನ 2 ತಂತ್ರವನ್ನೇ ಅರ್ಜುನನಿಗೆ ನೆನಪಿಸ್ತಾನೆ, ಇಂದ್ರಪುತ್ರನಿಗೆ. ಅಂದರೆ ನೆಕ್ಸ್ಟು ಭೀಮನಿಗೆ ಏನಾದರೂ ಹೇಳಬೇಕಾದ್ರೆ ಇವನು ಅಬ್ಜೆಕ್ಷನ್ ತೆಗಿಬಾರ್ದಂತೆ ಈಗಲೇ ಇವನನ್ನು ಫಸ್ಟ್ ಕನ್ವಿನ್ಸ್ ಮಾಡೋ ಥರ. ಹೌದು. ಅದರ ಜೊತೆಗೆ
ಇನ್ನೊಂದು ಅಂಶ ಇದೆ, ಪ್ರತಿಜ್ಞಾತಂತು ಭೀಮೇನ ದ್ಯೂತಕಾಲೇ ಧನಂಜಯ ಊರುಭೇತ್ಸ್ಯಾಮಿತೆ ಸಂಖ್ಯೆ ಗದಯೇತಿ ಸುಯೋಧನಂ. ನೆನಪು ಮಾಡ್ಕೊ, ಜೂಜಾಡ್ತಾ ಇರುವ ಹೊತ್ತಿನಲ್ಲಿ ನಿನ್ನ ಗದೆಯಿಂದ ನಿನ್ನ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ ಭೀಮ. ಅದು ಯಾಕೆ ಅಂದರೆ ಅವನು ತನ್ನ ತೊಡೆಯನ್ನು ಕೆಟ್ಟದಾಗಿ ತೋರಿಸ್ತಾನಲ್ಲ ದ್ರೌಪದಿಗೆ, ಇಲ್ಲಿ ಬಂದು ಕುಳಿತುಕೋ ಅಂತ. ಆಗ ಈ ತೊಡೆಯನ್ನು ಗದೆಯಿಂದ ಮುರಿತೀನಿ ಅಂತ ಹೇಳಿದ್ದ. ಸೊಂಟದಿಂದ ಕೆಳಗಡೆ ಹೊಡಿಬಾರದು ಅಂತ ಗದಾಯುದ್ಧದ ನಿಯಮ. ಈ ಪ್ರತಿಜ್ಞೆ ಏನಾಗಬೇಕಾಗಿದ್ರೆ, ಪ್ರತಿಜ್ಞೆಯಲ್ಲಿಯೇ ಯುದ್ಧ ಧರ್ಮದ ವಿರುದ್ಧವಾದ ಮಾತು ಇದ್ದುಬಿಟ್ಟಿದೆ. ಅದು ಗೊತ್ತಿಲ್ಲದೆ ಆಡಿದ್ದಲ್ಲ ಅವನು, ಯುದ್ಧ ಅಂತಲ್ಲ ಅವನು ಮಾತಾಡ್ತಾ ಇದ್ದಿದ್ದ ಅವತ್ತು ಭೀಮ. ಅಂದರೆ ನೀನು ಅಷ್ಟು ಅಸಹ್ಯವಾಗಿ ತುಂಬಿದ ಸಭೆಯಲ್ಲಿ ಇನ್ನೊಬ್ಬರ ಪತ್ನಿಯನ್ನು ತೊಡೆ ಮೇಲೆ ಬಂದು ಕೂತ್ಕೋ ಅಂತ ಹೇಳ್ತೀಯ ಅಂದರೆ ಈ ತೊಡೆ ಮುರಿದು ಹಾಕ್ತೀನಿ ಅಂತ. ಅದು ಯುದ್ಧದ ವಿಷಯ ಅಲ್ಲ, ಅದು ಒಂದು ತಪ್ಪಿಗೆ ಶಿಕ್ಷೆ ಕೊಡ್ತೀನಿ ನಾನು. ಹೌದು, ಇಷ್ಟು ಮಾಡಿದೆಯಲ್ಲ ಅದನ್ನೇ ಮುರಿತೀನಿ ನಾನು ಅಂತ. ಹಾಗಾಗಿ ಅದನ್ನು ಹೇಳ್ತಾನೆ, ಊರು ಭೇತ್ಸ್ಯಾಮಿ ಅಂತ ಹೇಳಿದಾನೆ ಇವನು, ತೊಡೆ ಮುರಿತೀನಿ ಅಂತ. ಹಾಗಾಗಿ ಈಗ ಅವನು ಅದೇ ಕೆಲಸ ಮಾಡಿ ಈ ಯುದ್ಧವನ್ನು ಮುಗಿಸ್ಬೇಕು ಭೀಮ. ಮಾಯಾವಿನಂಚ ರಾಜಾನಂ ಮಾಯೈವ ನಿಕೃಂತತು. ದುರ್ಯೋಧನ ತಂತ್ರಗಾರ, ಅವನನ್ನು ತಂತ್ರದಲ್ಲಿಯೇ ಮುಗಿಸಬೇಕು. ಇದೇ ತರಹ ತನ್ನ ಬಲವನ್ನು ಮಾತ್ರ ಆಶ್ರಯಿಸಿಕೊಂಡು ಭೀಮ ನ್ಯಾಯವಾಗಿ ಯುದ್ಧ ಮಾಡ್ತಾ ಇದ್ದರೆ ಯುಧಿಷ್ಠಿರನ ಇದು ಬಹಳ ಸಂಕಷ್ಟಕ್ಕೆ ಬಂದು ನಿಲ್ಲತ್ತೆ. ಪುನರೇವ ಚ ವಕ್ಷ್ಯಾಮಿ ಪಾಂಡವೇದಂ ನಿಬೋಧಮೆ ಧರ್ಮರಾಜಾಪರಾಧೇನ ಭಯನ್ನ ಪುನರಾಗತಂ. ಮತ್ತೊಮ್ಮೆ ಹೇಳ್ತೀನಿ ಕೇಳ್ಕೊ ಅರ್ಜುನ, ಧರ್ಮರಾಜ ಮಾಡಿದ ತಪ್ಪಿನಿಂದಾಗಿ ನಮಗೆ ಮತ್ತೊಮ್ಮೆ ಆತಂಕ ಎದುರಾಗಿದೆ. ಅಂದರೆ ಆಯ್ಕೆ ಕೊಟ್ಟನಲ್ಲ, ಭಯನ್ನ ಪುನರಾಗತಂ ಅಂತ ಹೇಳುವಾಗ ಆ ಮೊದಲಿನದ್ದು ಕೂಡ ಅಂತ, ಮೊದಲು ಒಂದು ಜೂಜಾಡಿ ತಪ್ಪು ಮಾಡ್ದ, ಈಗ ಕೂಡ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇರೋದು. ಎಷ್ಟು ದೊಡ್ಡ ಕೆಲಸ ನಡೀತು, ಎಷ್ಟು ಕಷ್ಟಪಟ್ಟು ಭೀಷ್ಮಾದಿಗಳನ್ನೆಲ್ಲ ಮಣಿಸಿ ಆಯಿತು. ಜಯಪ್ರಾಪ್ತೋ ಯಶಶ್ಚಾಗ್ರ್ಯಂ ವೈರಂಚ ಪ್ರತಿಯಾಯಿತಂ. ಗೆಲುವು ಸಿಕ್ಕಿ ಆಗಿದೆ, ಯಶಸ್ಸು ಸಿಕ್ಕಾಗಿದೆ, ದ್ವೇಷ ಮುಗಿದಿದೆ. ಆದರೆ ಕೈಗೆ ಸಿಕ್ಕ ಜಯವನ್ನು ಮತ್ತೆ ತಕ್ಕಡಿಯಲ್ಲಿ ಇಟ್ಟು ತೂಗೋ ಕೆಲಸ ಮಾಡ್ದ ಯುಧಿಷ್ಠಿರ. ಅಬುದ್ಧಿರೇಷ ಮಹತಿ ಧರ್ಮರಾಜಸ್ಯ ಪಾಂಡವ ಯದೇಕ ವಿಜಯೇ ಯುದ್ಧಂ ಪಣಿತಂ ಕೃತಮೀದೃಶಂ. ಇದನ್ನು ಯುಧಿಷ್ಠಿರನ ಅವಿವೇಕ ಅಂತ ಕರಿಬೇಕು ಇದನ್ನು. ಯಾಕೆಂದರೆ ಸಿಕ್ಕ ಜಯವನ್ನು ಸೋಲಿನತ್ತ ಕೊಂಡೊಯ್ದ ಅವನು ಅಂತ. ದುರ್ಯೋಧನನಿಗೆ ಇಲ್ಲಿ ಇನ್ನೊಂದು ಅಂಶ ಇದೆ ಜೊತೆಗೆ ಅಂತ ಹೇಳ್ತಾನೆ, ಏಕಾಯನ ಗತಸ್ಥತ ಅಂತ. ಅವನಿಗಿದು ಅನಿವಾರ್ಯ, ಅವನೊಬ್ಬನೇ ಉಳ್ಕೊಂಡಿದ್ದಾನೆ, ಅವನಿಗೆ ಬೇರೆ ದಾರಿಗಳಿಲ್ಲ. ಅಯನ ಅಂದರೆ ದಾರಿ, ಏಕಾಯನ ಗತಃ, ಅವನಿಗಿರೋದು ಒಂದೇ ದಾರಿ. ಈ ಗದಾ ಯುದ್ಧದಲ್ಲಿ ಅವನು ಭೀಮನನ್ನು ಕೊಲ್ಲಬೇಕು ಅನ್ನೋದ್ರ ಹೊರತುಪಡಿಸಿ ದುರ್ಯೋಧನನಿಗೆ ಯಾವ ದಾರಿಯೂ ಇಲ್ಲ, ಎಲ್ಲ ಬಾಗಿಲುಗಳು ಮುಚ್ಚಿವೆ. ಒಂದೇ ದಾರಿ ಅಂತಂದಾಗ ಅವನು ಎಷ್ಟು ಶ್ರಮ ಹಾಕ್ತಾನೆ, ಎಷ್ಟು ಪ್ರಯತ್ನ ಹಾಕ್ತಾನೆ. ಭೀಮನ ಪರಿಸ್ಥಿತಿ ಹಾಗಿಲ್ಲ ಅಂತ. ಶುಕ್ರನ ನೀತಿ ಒಂದಿದೆ ಅಂತ ಹೇಳ್ತಾನೆ. ಅಪಿ ಚೋಷನಸಾಗೀತ ಶ್ರೂಯತೋಯಂ ಪುರಾತನಃ ಶ್ಲೋಕಸ್ತತ್ವಾರ್ಥ ಸಹಿತ ತನ್ಮೇ ನಿಗತತ ಶೃಣು. ಶುಕ್ರ ನೀತಿಯಲ್ಲಿ ರಾಜನೀತಿಯನ್ನು ಹೇಳಿದವನು ಶುಕ್ರ. ಅದರಲ್ಲೊಂದು ಮಾತಿದೆ, ಏನು ಅಂದರೆ ಪುನರಾವರ್ತಮಾನಾನಾಂ ಭಗ್ನಾನಾಂ ಜೀವಿತೈಷಿಣಾಂ ಭೇತವ್ಯ ಮರಿಶೇಷಾಣಾಂ ಏಕಾಯನ ಗತಾಹಿತೆ. ಯಾರು ಇನ್ನು ಎಲ್ಲ ಅವಕಾಶಗಳು ಮುಕ್ತಾಯವಾಗಿರುತ್ತೋ ಒಂದು ಯುದ್ಧದಲ್ಲಿ, ಅವರು ಮತ್ತೊಮ್ಮೆ ಅವರು ಪೆಟ್ಟು ತಿಂದಿರ್ತಾರೆ. ಅಂದರೆ ಅವರ ಕಡೆಯವರೆಲ್ಲ ಸತ್ತಿರ್ತಾರೆ, ಪೆಟ್ಟು ತಿಂದಿರ್ತಾರೆ, ಬದುಕೋದಕ್ಕೆ ಬೇರೆ ಯಾವ ದಾರಿಯೂ ಇರೋದಿಲ್ಲ, ಒಂದೇ ದಾರಿ ಇರುತ್ತೆ ಅಂತ ಅಂದಾಗ ಅವರ ಬಗ್ಗೆ ಭಯಪಡಬೇಕು ಅಂತ ಶುಕ್ರ ಹೇಳಿದಾನಂತೆ. ಅಂದರೆ ನಿಮಗೆ ಶತ್ರು ಪಕ್ಷದಲ್ಲಿ ಒಬ್ಬನೇ ಉಳಿದಿದ್ದಾನೆ ಅಂತ ಅಂದರೆ ನಿರ್ಭಯವಾಗಿ ಇರುವಂತಿಲ್ಲ, ನಿರಾತಂಕವಾಗಿ ಇರುವಂತಿಲ್ಲ. ಹಾಗೆ ಒಬ್ಬನೇ ಉಳಿದಿದ್ದಾನೆ ಅಂದರೆ ಅವನ ಬಗ್ಗೆ ಹೆಚ್ಚು ಭಯ ಬೇಕು, ಹೆಚ್ಚು ಆತಂಕ ಬೇಕು. ಭೇತವ್ಯಂ ಅರಿಶೇಷಾಣಾಂ, ಶತ್ರುಶೇಷ ಇದೆಯಲ್ಲ, ಶತ್ರುಶೇಷದ ಬಗ್ಗೆ ಭಯ ಹೆಚ್ಚಬೇಕು ಅಂತ. ಯಾಕೆಂದರೆ ಏಕಾಯನ ಗತಾಹಿತೆ, ಅವರಿಗೆ ಒಂದೇ ದಾರಿ ಉಳಿದಿರುತ್ತೆ, ಅವರು ತಮ್ಮ ಎಲ್ಲ ಸಾಮರ್ಥ್ಯವನ್ನು ಒಂದೇ ದಾರಿಗೆ ವಿನಿಯೋಗಿಸ್ತಾರೆ. ಇದು ರಾಜನೀತಿ. ಸೊ ಈ ಥರ ಸುಮಾರು ಆಗಿದೆ ಅಲ್ಲ ನಮ್ಮ ಹಿಸ್ಟ್ರಿಗಳೆಲ್ಲ ಆಗಿದೆ. ಖಂಡಿತ ಆಗಿದೆ ಸರ್. ಅವನೇನು ಅಂತ ಬಿಟ್ಟಿರೋದಿದೆಯಲ್ಲ, ಅವನು ಬಂದು ಆಮೇಲೆ ಗೆದ್ದಿದ್ದಾನೆ. ಶತ್ರುಶೇಷ ಉಳಿಸಬೇಡ ಅನ್ನೋ ಮಾತು ಬಂದಿದ್ದು ಅದಕ್ಕೇನೆ. ಆ ಶತ್ರುಶೇಷ ಉಳ್ಕೊಂಡ್ರೆ ಅವನಿಗೆ ಬಹಳ ಅನಿವಾರ್ಯತೆ ಇರುತ್ತೆ ಅವನಿಗೆ. ಈಗ ನೋಡಿ, ಸುಮ್ಮನೆ ಬಾಂಗ್ಲಾದೇಶ್ ನೆನಪಿಗೆ ಬಂದರೆ, ಬಾಂಗ್ಲಾದೇಶ್ ಬೇಗಂ ಖಲೀದಾಜಿಯ ಮಗನ ಮೇಲೆ ಆರೋಪ ಬಂತು, ಅವನಿಗೆ ಜೈಲಿಗೆ ಹಾಕಿದ್ರು. ಅವನು ಲಂಡನ್ ಚಿಕಿತ್ಸೆ ಅಂತ ಹೋಗಿ ಅಲ್ಲಿ 15-16 ವರ್ಷ ಇದ್ದ.
ಈಗ ವಾಪಸ್ ಬಂದು ಅವನು ಆ್ಯಕ್ಚುಲಿ ಗೆದ್ದಿದ್ದಾನೆ ಈಗ. ಹೌದು. ಈಗ ಅವನು ಪ್ರಧಾನಿ. ಹೌದು. ಈಗ ಇವರು ವಿಷಮ ಪರಿಸ್ಥಿತಿಗೆ ಬಂದುಬಿಟ್ರು, ಇವ್ರ ಕೈಲಿ ಎಲ್ಲವೂ ಇತ್ತು. ಎಸ್. ಸೊ ಹಾಗೆ ನಮ್ಮ ಇತಿಹಾಸದಲ್ಲೂ ಸುಮಾರು ಆ ಥರದ್ದು ಇದೆ. ತುಂಬ ನಡೆಯುತ್ತೆ, ತುಂಬ ಇದೆ ಆ ಥರದ್ದು. ಈಗ ದುರ್ಯೋಧನ ಪೆಟ್ಟು ಬಿದ್ದಿದೆ, ಸೈನ್ಯ ನಾಶ ಆಗಿದೆ, ಆಮೇಲೆ ಸೋತಿದ್ದಾನೆ, ಬದುಕಿನ ಕುರಿತೆ ನಿರಾಶೆ ಹುಟ್ಟಿದೆ ಅವನಿಗೆ, ರಾಜ್ಯ ಸಿಗತ್ತೆ ಅನ್ನುವ ಆಕಾಂಕ್ಷೆ ಬಹಳ ಗಟ್ಟಿಯಾಗಿ ಏನೋ ಉಳ್ಕೊಂಡಿಲ್ಲ, ನನ್ನದೇ ರಾಜ್ಯ ಅನ್ನುವ ಅನಿಸಿಕೆ ಇಲ್ಲ, ಕಾಡಿಗೆ ಹೋಗ್ಬಿಡ್ಲಾ ಅನ್ನೋ ತರಹದ ಯೋಚನೆಗಳೆಲ್ಲ ಹುಟ್ಟುಕೊಂಡಿದೆ. ಇಂತಹ ಹೊತ್ತಿನಲ್ಲಿ ಕೋನ್ವೇಷ ಸಂಯುಗೆ ಪ್ರಾಜ್ಞ ಪುನರ್ದ್ವಂದ್ವೇ ಸಮಾಹ್ವಯೇತ್, ಇಂಥ ಹೊತ್ತಿನಲ್ಲಿ ಯಾರಾದರೂ ದ್ವಂದ್ವ ಯುದ್ಧಕ್ಕೆ ಕರೀತಾರಾ ಅಂತ ಕೇಳ್ತಾನೆ ಕೃಷ್ಣ. ಅಂದರೆ ದ್ವಂದ್ವ ಯುದ್ಧ ಅಲ್ಲ ಅಂತ ಮಾಡಬೇಕಾಗಿರೋದು, ಎಲ್ಲರೂ ಮುಗಿಬಿದ್ದು ಅವನನ್ನು ಅಂತಲೇನೆ ಅಂತ. ಅಪಿವೋ ನಿರ್ಜಿತಂ ರಾಜ್ಯಂ ನಹರೇತ ಸುಯೋಧನಃ, ಅದರ ಜೊತೆಗೆ ಅವಕಾಶ ಬೇರೆ ಕೊಟ್ಟಿರೋದು, ಒಬ್ಬನನ್ನು ಸೋಲಿಸಿದ್ರೆ ಸಾಕು ಅಂತ. ಅವನನ್ನು ನೋಡು ಯುದ್ಧ ಮಾಡ್ತಾ ಇರೋದನ್ನು 13 ವರ್ಷದಿಂದ ಕಾದಿದ್ದಾನೆ ಅವನು, ಇದಕ್ಕಾಗಿ ಈ ಸನ್ನಿವೇಶಕ್ಕಾಗಿ ಕಾದಿದ್ದಾನೆ. ಚರತ್ಯೂರ್ಧ್ವಂಚ ತಿರ್ಯಕ್ಚ ಭೀಮಸೇನ ಜಿಗಾಂಸಯ, ಅವನ ಮೇಲೆ ಹಾರೋದನ್ನು ನೋಡು, ಇದ್ದಕ್ಕಿದ್ದಂತೆ ಹಿಂದೆ ಸರಿಯೋದನ್ನು ನೋಡು, ಮುಂದೆ ನುಗ್ಗೋದನ್ನು ನೋಡು, ಅವನ ಗಮನ ಒಂದೇ ಅಂಶದ ಮೇಲಿದೆ, ಭೀಮನನ್ನು ಕೊಲ್ಲಬೇಕು ಅಂತ. ಅವನು ಅದನ್ನು ಬಿಟ್ಟು ಬೇರೆ ಏನೂ ಮಾಡ್ತಾ ಇಲ್ಲ ಅಂತ. ಈಗ ಯುದ್ಧ ಧರ್ಮವನ್ನು ಬಿಟ್ಟು ಅವನನ್ನು ಕೊಲ್ಲದೇ ಇದ್ದರೆ ಮತ್ತೆ ಅವನೇ ರಾಜನಾಗುತ್ತಾನೆ, ಇದರ ಬಗ್ಗೆ ಸಂಶಯ ಇಲ್ಲ ಅಂತ ಹೇಳ್ತಾನೆ ಅರ್ಜುನನಿಗೆ. ಇಷ್ಟು ಕೇಳಿದ ಅರ್ಜುನ ಅಂತೂ ಅರ್ಜುನನೂ ಕೃಷ್ಣನ ಮಾತಿಗೆ ಒಪ್ಪುವಂತಾಯಿತು. ಧನಂಜಯಸ್ತು ಶ್ರುತ್ವೈತತ್ ಕೇಶವಸ್ಯ ಮಹಾತ್ಮನಃ ಪ್ರೇಕ್ಷತೋ ಭೀಮಸೇನಸ್ಯ ಹಸ್ತೇನ ಊರುಂ ಅತಾಡಯತ್. ಕೃಷ್ಣ ಇಷ್ಟು ಹೇಳ್ತಾ ಇದ್ದ ಹಾಗೆ ಭೀಮನಿಗೆ ಕಾಣುವಂತೆ ಅರ್ಜುನ ತನ್ನ ತೊಡೆ ತಟ್ತಾನೆ. ಇಲ್ಲಿ ಅರ್ಜುನಿಗೆ ಅದಕ್ಕೆ ಹೇಳಿದ್ದ ಅವನು. ಓಕೆ ಓಕೆ, ಅವನೇನು ಹೇಳಲಿಲ್ಲ ಕೃಷ್ಣ. ಈ ಕೃಷ್ಣನ ಮೇಲೆ ಏನು ಹೇಳೋಕ್ಕಾಗಲ್ಲ ಈಗ. ಓಕೆ, ಅವನಷ್ಟೇ ಹೇಳಿದಾನೆ, ಈಗ ಬೇರೆ ದಾರಿ ಇಲ್ಲ ಅಂತ ಹೇಳಿದಾನೆ. ತೊಡೆಯ ಸುದ್ದಿ ಒಂದು ಸಲ ಹೇಳ್ದ ಅವನು, ಏನು ಅಂತ ಅಂದರೆ ಭೀಮನ ಪ್ರತಿಜ್ಞೆಯನ್ನು ನೆನಪಿಸಿದ. ತೊಡೆ ಮುರಿತೀನಿ ಅಂತ ದ್ಯೂತದ ಹೊತ್ತಿನಲ್ಲಿ ಪ್ರತಿಜ್ಞೆ ಮಾಡಿದಾನೆ ಅಂತ ಹೇಳುವಾಗ ಭೀಮಸೇನ ತೊಡೆ ಮುರಿತೀನಿ ಅಂತ ಪ್ರತಿಜ್ಞೆ ಮಾಡಿದ ಅಂತ ಮಾತ್ರ ಹೇಳಲಿಲ್ಲ, ದ್ಯೂತ ಅಂತ ನೆನಪಿಸಿದ. ಯಾಕೆಂದರೆ ಈಗ ಅರ್ಜುನನಿಗೆ ನೆನಪಾಗಬೇಕಾದದ್ದು ಏನು, ದ್ರೌಪದಿಯನ್ನು ತುಂಬಿದ ಸಭೆಯಲ್ಲಿ ಎಷ್ಟು ಹೀನಾಯವಾಗಿ ನಡೆಸಿಕೊಂಡ ಅವತ್ತು ದುರ್ಯೋಧನ, ತೊಡೆ ತಟ್ಟಿ ಇಲ್ಲಿ ಬಂದು ಕುಳಿತುಕೋ ಅಂತ ಅಸಖ್ಯವಾಗಿ ಹೇಳಿದ ಅನ್ನೋದು ಅರ್ಜುನನಿಗೂ ನೆನಪಾಗಬೇಕು. ಇಲ್ಲದಿರೋ ಅವನು ಒಪ್ಪಲ್ಲ ಅದನ್ನು ಅದು ಒಪ್ಪಿಗೆ ಆಯ್ತಾ. ಈಗ ಅರ್ಜುನನಿಗೆ ಒಪ್ಪಿಗೆ ಆಯಿತು ಅಂದರೆ ಅದು ನೆನಪಾಯಿತು, ಅರ್ಜುನನೂ ಸಿಟ್ಟಾಗಿರ್ತಾನೆ ಈಗ. ಹಾಗಾಗಿ ಅರ್ಜುನ ತೊಡೆ ತಟ್ಟದ. ಸೊ ಈ ಒಂದು ಪ್ರಸಂಗ ತುಂಬ ಫೇಮಸ್ ಆಗಿರುವಂಥದ್ದು. ಮತ್ತು ನಾನು ಕೃಷ್ಣ ತೋರಿಸ್ತಾನೆ ಅಂತ ಅನ್ಕೊಂಬಿಟ್ಟಿದ್ದೆ ನಾನು. ಸೊ ಇಲ್ಲಿ ಬಹುಶಃ ಚರ್ಚೆಗಳು ಕೂಡ ಆಗ್ತಾವೆ ಅನಿಸುತ್ತೆ. ಇದು ಭೀಮ ಮಾಡಿರೋ ಪ್ರತಿಜ್ಞೆನ ನೆನಪಿಸ್ದ ಅಂತ ನಾವು ಅಷ್ಟಕ್ಕೆ ಇಟ್ಕೊಂಡ್ರೆ ಅದು ಹೌದು, ಆತ ಪ್ರತಿಜ್ಞೆ ಮಾಡಿದ್ದ, ಅದನ್ನು ಕಾರ್ಯರೂಪಕ್ಕೆ ಇಳಿಸ್ದ ಅಂತ ತಗೋಬೋದು. ಆದರೆ ಕೃಷ್ಣ ಹೇಳಿರುವಾಗ ಇಲ್ಲಿ ಅದು ಬಿಟ್ಟು ಅದು ಅನಿವಾರ್ಯ ಕೂಡ, ಅದು ತಂತ್ರಗಾರಿಕೆ ಅನಿವಾರ್ಯ ಅನ್ನೋ ಮಾತನ್ನು ಹೇಳಿದ. ಮತ್ತು ಅದನ್ನು ಅರ್ಜುನ ಅದನ್ನು ಇಂಪ್ಲಿಮೆಂಟ್ ಇನ್ ದ ಸೆನ್ಸ್ ಅದನ್ನು ಭೀಮನಿಗೆ ತೋರಿಸ್ತಾನೆ. ಯಾಕೆಂದರೆ ಭೀಮ ಯುದ್ಧ ಮಾಡ್ತಾ ಇದ್ದಾನೆ, ತಂತ್ರಗಾರಿಕೆ ಇನ್ನೂ ಬಂದಿಲ್ಲ ಅವನ ಮನಸ್ಸಿಗೆ. ಬಂದೇ ಇಲ್ಲ. ಅವನು ಸಹಜವಾಗಿ ನ್ಯಾಯಯುತವಾಗಿ ಯುದ್ಧ ಮಾಡ್ಕೊಂಡಿದ್ದಾನೆ. ಹಂಗೆ ನೋಡಿದರೆ ಅಂದರೆ ತಂತ್ರಗಾರಿಕೆ ಮಾಡಬೇಕು ಅಂತ ಅವನ ಮನಸ್ಸಲ್ಲಿ ಬಂದಿರಬಹುದು. ಯಾಕೆಂದರೆ ಕೃಷ್ಣ ಇದಕ್ಕಿಂತ ಮುಂಚೆ ಕೂಡ ತಂತ್ರಗಾರಿಕೆಯಿಂದ ಮಾತ್ರ ಸೋಲ್ಸಕ್ಕೆ ಸಾಧ್ಯ ಅಂತ ಹೇಳಿದ್ದಾನೆ. ಆದರೆ ಏನು ತಂತ್ರ ಮಾಡಬೇಕು ಅನ್ನೋದನ್ನು ಹೇಳಿಲ್ಲ. ಅಲ್ಲ, ಯುದ್ಧ ಶುರುವಾದ ಮೇಲೆ ಏನಾಗಿದೆ, ಭೀಮನಿಗೆ ಅದು ಯಾವುದೂ ನೆನಪಾಗ್ತಾ ಇಲ್ಲ. ಯುದ್ಧದ ಮೇಲೆ ಅವನು ಗಮನ ಕೊಟ್ಟಿದ್ದಾನೆ. ಪ್ರತಿಜ್ಞೆ ಇತ್ಯಾದಿಗಳು ಅವನಿಗೆ ಈ ಪ್ರತಿಜ್ಞೆಯನ್ನು ಈಗ ಪೂರೈಸಬೇಕು ಅಂತಲೂ ಅವನಿಗೇನು ಅನ್ನಿಸ್ತಾ ಇಲ್ಲ. ಅವನು ಗದಾ ಕೌಶಲವನ್ನು ಪ್ರಕಟಿಸ್ತಾ ಇದ್ದಾನೆ. ಅಲ್ಲಿ ಏನಾಗ್ತಾ ಇದೆ, ಈ ಕೃಷ್ಣ ಹೇಳ್ತಿರೋದು, ಇವನು ಗದಾ ಕೌಶಲವನ್ನು ಪ್ರಕಟಿಸ್ತಾ ಇದ್ದಾನೆ. ಯುದ್ಧದ ಕ್ರಮಗಳು ಹೇಗಿವೆ ಹಾಗೆ ಒಂದು ಬಹಳ ವ್ಯವಸ್ಥಿತವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅವನಿಗೆ ಅದೇನೂ ಮಾಡ್ತಾ ಇಲ್ಲ. ಅವನು ಎಷ್ಟು ಹೊತ್ತಿಗೆ ಇವನನ್ನು ಎಲ್ಲಿ ಹೊಡೀಲಿ ಅಂತ ನಾವು ತುಂಬ ಸಲ ನೋಡಿದ್ವಲ್ಲ. ಇವನು ತಲೆ ಮೇಲೆ ಹೊಡೆಯೋದು, ಇವನು ಎದೆ ಮೇಲೆ ಹೊಡೆಯೋದು, 2 ಸಲ ಪಕ್ಕೆಗೆ ಹೊಡೆದ ಅಂತ ಬಂತು. ಪಕ್ಕೆಗೆಲ್ಲ ಹೊಡೆದಿದ್ದು, ಎದೆಗೆ ಹೊಡೆಯೋಕ್ಕೆ ಹೋಗೋದದು. ಎದೆಗೆ ಯಾಕೆ ಹೊಡಿತಾನೆ ದುರ್ಯೋಧನ ಪದೇ ಪದೇ ಅಂದರೆ ಅವನ ಗುರಿ ಭೀಮನ್ ಕೊಲ್ಲಬೇಕು ಅಂತಿದೆ. ಆದರೆ ಅದಕ್ಕೆ ಪ್ರತಿಯಾಗಿ ಭೀಮ ಅವನನ್ನು ಕೊಲ್ಲಬೇಕು ಅನ್ನೋ ತರಹದಲ್ಲಿ ಹೋಗ್ತಲೇ ಇಲ್ಲ, ಅವನು ಸೋಲಿಸಬೇಕು ಅನ್ನೋ ಥರದಲ್ಲಿ ಹೋಗ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಪ್ರತಿಜ್ಞೆಯಾಗಲಿ ಇನ್ನೊಂದಾಗಲಿ ಯುದ್ಧ ಆರಂಭ ಆದ ಮೇಲೆ ಅಷ್ಟು ದಟ್ಟವಾಗಿ ನೆನಪಾಗ್ತಾ ಇಲ್ಲ. ಅಂದರೆ ಅದೇ ಗುರಿ ಅಂತ ಅವನಿಗೆ ಅನ್ನಿಸ್ತಾ ಇಲ್ಲ. ದುರ್ಯೋಧನ ಅದೇ ಗುರಿ ಅಂತ, ಯಾಕೆಂದರೆ ಏಕಾಯನ ಗತ, ಒಂದೇ ದಾರಿ. ಅವನಿಗಿರೋ ದಾರಿ ಯಾವುದು? ಭೀಮನನ್ನು ಕೊಲ್ಲಬೇಕು ಅಷ್ಟೇ. ದುರ್ಯೋಧನನ ಜೀವನ್ಮರಣದ ಪ್ರಶ್ನೆ, ಭೀಮನಿಗೆ ಜೀವನ್ಮರಣದ ಪ್ರಶ್ನೆಯೇ ಬಂದಿಲ್ಲ. ಈಗ ಸೋತರೆ ಅಲ್ಲಿ ರಾಜ್ಯ ಹೋಗುತ್ತೆ ಅಂತ, ಜೀವನ್ಮರಣ ಅಲ್ಲ ಅದು. ಅವನಿಗೆ ಮಾತ್ರ ಆಗಲ್ಲ, ಇರುವುದೊಂದೇ ದಾರಿ. ಸೊ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಅದು ಏನಾಗುತ್ತೆ, ಈಗ
ತೊಡೆ ತೋರಿಸಿರೋದು ಮತ್ತು ಅದನ್ನು ಭೀಮ ಹೇಗೆ ಅದನ್ನು ಜಾರಿಗೆ ತರ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಕ್ಕಿಂತ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ಸರ್ ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ಮತ್ತು ನಿಮ್ಮ ಪ್ರಶ್ನೆಗಳಿದ್ರೆ ಅದಕ್ಕೂ ಕೂಡ ಸ್ವಾಗತ. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ.